ವೆಲ್ಕಮ್ ಬ್ಯಾಕ್ ಟು ಆರಾಧ್ಯ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಫಂಕ್ಷನ್ಸ್ ಆಫ್ ಮನಿ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ. 6 ಮಾರ್ಕ್ಸ್ಗೆ ಹೇಗೆ ಅಟೆಂಡ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ನೀವು ಬಾಟರ್ ಸಿಸ್ಟಮ್ನ ಡ್ರಾಬ್ಯಾಕ್ಸ್ಗಳನ್ನು ಹೇಳಬೇಕು, ಅಂದರೆ ಬರಿಬೇಕಾಗುತ್ತೆ. ಅದಾದಮೇಲೆ ನೀವು ಫಂಕ್ಷನ್ಸ್ ಆಫ್ ಮನಿಯನ್ನು ಬರಿಬೇಕು. ಸೊ ಅದು ಹೇಗೆ ಬರಿತೀರಾ, ಫಂಕ್ಷನ್ಸ್ ಆಫ್ ಮನಿ ಏನೇನು ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ನಾವು ಮನಿಯನ್ನು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ತೊಗೋಬೋದು. ಹಾಗೆ ಮೆಷರ್ಸ್ ಆಫ್ ವ್ಯಾಲ್ಯೂ ಆಗಿ ನಾವು ಅದನ್ನು ಕನ್ಸಿಡರ್ ಮಾಡ್ಬೋದು. ಬಟ್ ಡ್ರಾಬ್ಯಾಕ್ಸಲ್ಲಿ ಎಲ್ಲ ಉಲ್ಟಾ ಬರಿಬೋದು. ಓಕೆ, ಡ್ರಾಬ್ಯಾಕ್ಸ್ ಬೇಕು ಅಂತ ಹೇಳಿದ್ರೆ ಒಂದು ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೂ ಸಹ ವಿಡಿಯೋ ಮಾಡ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ಫಂಕ್ಷನ್ಸ್ ಆಫ್ ಮನಿ ಬಗ್ಗೆ ನಾವು ಮಾತಾಡ್ತಾ ಇರ್ತೀನಿ. ಸೊ ಇಲ್ಲಿ ಟೋಟಲಾಗಿ 6 ನಾನು ಫಂಕ್ಷನ್ಸ್ ಆಫ್ ಮನಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಸೇರಿಸಿ ಬರಿಬೋದು ನೀವು, ಬಟ್ 6 ಮಾರ್ಕ್ಸ್ಗೆ ದಿಸ್ ಈಸ್ ಎನಫ್. ಸೊ ಈ ಫಸ್ಟು ನೋಡೋಣ ಫಸ್ಟ್ ನೀವು ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅನ್ನೋ ಒಂದು ಟಾಪಿಕನ್ನು ಅಂದರೆ ಪಾಯಿಂಟನ್ನು ತೊಗೊಂಡು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಇಲ್ಲಿ ಬರೆದಿರೋದು ಅಷ್ಟೇ ಬರೆದ್ರೆ ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ಒಂದು ಏನಾದರೂ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಅದರ ಒಂದು ಮೀಡಿಯಮ್ ಆಗಿ ಮನಿ ವರ್ಕ್ ಮಾಡುತ್ತೆ. ಲೈಕ್ ಇಲ್ಲಿ ನೀವು ನೋಡ್ಬೋದು, ಒಂದು ಕೋಳಿನ ಒಂದು ಬ್ಯಾಸ್ಕೆಟ್ಸ್ ಆಫ್ ವೆಜಿಟೇಬಲ್ಸ್ಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಮೀನಿಂಗ್ ನೋಡೋಣ. ಮನಿ ಈಸ್ ಟು ಬೈ ಆ್ಯಂಡ್ ಸೆಲ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಗೂಡ್ಸ್ಗಳನ್ನು ಪರ್ಚೇಸ್ ಮಾಡೋದಕ್ಕೆ ಹಾಗೆ ಸೆಲ್ ಮಾಡೋದಕ್ಕೆ ಮನಿ ಒಂದು ಮೀಡಿಯಮ್ ಆಗಿ ವರ್ಕ್ ಆಗುತ್ತೆ. ಓಕೆ, ಎಕ್ಸ್ಪ್ಲನೇಷನ್ ನೋಡೋಣ. ಬಿಫೋರ್ ಮನಿ ದೇರ್ ವಾಸ್ ಎ ಬಾಟರ್ ಸಿಸ್ಟಮ್. ಸೊ ಬಾಟರ್ ಸಿಸ್ಟಮ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ, 2 ಮಾರ್ಕ್ಸಲ್ಲಿ ಕ್ವಶನ್ ಬರುತ್ತೆ ಇದು. ಸೊ ಬಾಟರ್ ಸಿಸ್ಟಮ್ ಅಂತ ಹೇಳಿದ್ರೆ ಗೂಡ್ಸನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೋತಾ ಇದ್ರು. ಗೂಡ್ಸ್ ಎಕ್ಸ್ಚೇಂಜ್ಡ್ ಫಾರ್ ಗೂಡ್ಸ್. ಸೊ ಇಲ್ಲಿ ಒಂದು ಪಿಕ್ಚರಲ್ಲಿ ನೀವು ನೋಡ್ಬೋದು, ಕೋಳಿ ಬದಲಿಗೆ ಅವರು ಬಾಸ್ಕೆಟ್ಸ್ ಆಫ್ ವೆಜಿಟೇಬಲ್ಸ್ಗಳನ್ನು ಅವರು ಎಕ್ಸ್ಚೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಮನಿ ಇಲ್ಲ. ಓಕೆ, ಅದನ್ನು ನಾವು ಬಾಟರ್ ಸಿಸ್ಟಮ್ ಅಂತ ಹೇಳ್ತೀವಿ. It add the problem of double coincidence of wants. What is this double coincidence of wants ಅಂತ ಹೇಳಿದ್ರೆ, ಇಲ್ಲಿ ಒಬ್ಬ ಪರ್ಸನ್ ಏನು ಬ್ಯಾಸ್ಕೆಟ್ಸಲ್ಲಿ ವೆಜಿಟೇಬಲ್ಸ್ ಇಟ್ಕೊಂಡಿದ್ದಾನೆ, ಮತ್ತು ಅಲ್ಲಿ ಒಬ್ಬ ಲೇಡಿ ಕೋಳಿಯನ್ನು ಇಟ್ಕೊಂಡಿದ್ದಾರೆ. ಓಕೆನಾ. ಸೊ ಬಟ್ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅಂತ ಹೇಳಿದ್ರೆ, ಇವಳು ಕೋಳಿಯನ್ನು ಸೆಲ್ ಮಾಡಬೇಕು, ಬಟ್ ಅವನಿಗೆ ಕೋಳಿ ಬೇಡ, ಬಟ್ ಇವಳಿಗೆ ಫ್ರೂಟ್ಸ್ ಅಥವಾ ವೆಜಿಟೇಬಲ್ಸ್ ಬೇಕು. ಲೈಕ್ ಈಗ ಇಬ್ಬರು ಪರ್ಸನ್ಸ್, ಅವರಿಬ್ಬರು ಸೇಮ್ ಗೂಡನ್ನು ಅವ್ರ ಹತ್ರ ಏನಿದೆ ಇವ್ರ ಹತ್ರ ಏನಿದೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ಒಬ್ಬರಿಗೆ ಒಂದು ಬೇಕಿರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಬೇಕಿರೋದಿಲ್ಲ. ಅಂಥ ಸಮಯದಲ್ಲಿ ಅವ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಬಟ್ ಮನಿ ಈ ಡಿಫಿಕಲ್ಟಿಯನ್ನು ಏನಂತ ಹೇಳ್ಬೋದು, ಸಾಲ್ವ್ ಮಾಡುತ್ತೆ. ಮನಿ ರಿಮೂವ್ ದಿಸ್ ಡಿಫಿಕಲ್ಟಿ ಆ್ಯಂಡ್ ಮೇಕ್ಸ್ ಎಕ್ಸ್ಚೇಂಜ್ ಈಸಿ. ಸೊ ನೀವು ಮನಿ ಇದ್ದರೆ ಏನು ಮಾಡ್ಬೋದು, ಕೋಳಿಗೆ 200 ರೂಪೀಸ್ ಕೊಟ್ಟು ಪರ್ಚೇಸ್ ಮಾಡ್ಬೋದು. ಆ ಪರ್ಸನ್ಗೆ ವೆಜಿಟೇಬಲ್ಸ್ ಬೇಡ್ದಲ್ಲೇ ಇರ್ಬೋದು. ಓಕೆ, ಸೊ ಆ ಥರ ಬಾಟರ್ ಸಿಸ್ಟಮಲ್ಲಿದ್ದಂತಹ ಒಂದು ಪ್ರಾಬ್ಲಮನ್ನು ಮನಿ ಏನು ಮಾಡುತ್ತೆ, ಡಿಫಿಕಲ್ಟನ್ನು ರಿಮೂವ್ ಮಾಡುತ್ತೆ. ಎಕ್ಸಾಂಪಲನ್ನು ಕೊಟ್ಟಿದ್ದೀನಿ. ಯು ಪೇ 20 ರೂಪೀಸ್ ಫಾರ್ ನೋಟ್ಬುಕ್, ದ ಶಾಪ್ ಕೀಪರ್ಸ್ ಅಕ್ಸೆಪ್ಟ್ ಮನಿ ಈಸಿಲಿ. ಸೊ ಇವಾಗ ನಿಮಗೊಂದು ಬುಕ್ ಬೇಕಾಗಿರುತ್ತೆ, ಬಾಟರ್ ಸಿಸ್ಟಮಲ್ಲಿ ಅನ್ಕೋಣ. ಬುಕ್ ಬೇಕಾಗಿರುತ್ತೆ, ನೀವು ಬುಕ್ ಸ್ಟೋರ್ಗೆ ಹೋಗ್ತೀರಾ, ಬುಕ್ ತೊಗೊಳಕ್ಕೆ ಹೋಗ್ತೀರಾ, ನಿಮ್ಮ ಹತ್ರ ಮನಿ ಇಲ್ಲ. ಸೊ ಅಂಥ ಟೈಮಲ್ಲಿ ನಿಮ್ಮ ಹತ್ರ 1 kg ಅಕ್ಕಿ ಇದೆ ಅಂತ ಹೇಳಿದ್ರೆ 1 kg ಅಕ್ಕಿನ ಕೊಟ್ಟು ಬುಕ್ ತೊಗೋಬೇಕಾಗಿರುತ್ತೆ. ಬಟ್ ಆ ಶಾಪ್ ಕೀಪರ್ಗೆ ಅಕ್ಕಿ ಅವಶ್ಯಕತೆ ಇರೋದಿಲ್ಲ, ನಿಮ್ಮ ಹತ್ರ ಇರೋದು ಅಕ್ಕಿ ಮಾತ್ರ. ಸೊ ಅಂಥ ಟೈಮಲ್ಲಿ ಏನಾಗ್ತಾ ಇರುತ್ತೆ, ಈ ಡಬಲ್ ಕೋಇನ್ಸಿಡೆನ್ಸ್ ಆಫ್ ವಾಂಟ್ಸ್ ಅನ್ನೋ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಬಾಟರ್ ಸಿಸ್ಟಮಲ್ಲಿ. ಅರ್ಥ ಆಗ್ತಿದೆಯಾ? ಬಟ್ ಈಗ ಮನಿ ಇರೋದ್ರಿಂದ 200 ರೂಪೀಸ್ ಕೊಡ್ತಾನೆ, ಒಂದು ಬುಕ್ಕನ್ನು ತೊಗೊಂಡು ಬರ್ತಾನೆ. ಇಷ್ಟು ಈಸಿ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಆಗಿ ಮನಿ ವರ್ಕ್ ಮಾಡುತ್ತೆ. ಓಕೆ, ಸೊ ಈ ಪಾಯಿಂಟ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಮೆಷರ್ಸ್ ಆಫ್ ವ್ಯಾಲ್ಯೂ ಒಂದು ಪೆನ್ಗೆ ಎಷ್ಟು ರುಪೀಸ್ ಅಂತ ಮೆಷರ್ ಮಾಡೋದು ತುಂಬ ಈಸಿ. ಮೀನಿಂಗ್ ಮನಿ ಮೆಷರ್ಸ್ ದ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಒಂದು ಪೆನ್ಗೆ 20 ರೂಪೀಸ್, ಒಂದು ಬುಕ್ಕಿಗೆ 150 ರೂಪೀಸ್ ಅಂತ ಏನು ಮಾಡ್ಬೋದು, ಮೆಷರ್ ಮಾಡ್ಬೋದು. ಸೊ ಬಿಫೋರ್ ಮನಿ ಬಾಟರ್ ಸಿಸ್ಟಮ್ ಇದ್ದಾಗ ಯಾವುದಕ್ಕೆ ಎಷ್ಟನ್ನು ಅವರು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ 1 ಕಿಲೋ ಅಕ್ಕಿಗೆ ಎಷ್ಟು ಕಿಲೋ ರಾಗಿ ಕೊಡಬೇಕು ಅನ್ನೋ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಮೆಷರ್ಸ್ ಗೊತ್ತಾಗ್ತಾ ಇರಲಿಲ್ಲ, ಅಳತೆ ಗೊತ್ತಾಗ್ತಾ ಇರಲಿಲ್ಲ, ಎಷ್ಟು ಅಳತೆಯಲ್ಲಿ ಅವರು ಎಕ್ಸ್ಚೇಂಜ್ ಮಾಡ್ಕೋಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ. ಓಕೆ, ಎಕ್ಸ್ಪ್ಲನೇಷನ್ ನೋಡಿ. All goods are expressed in terms of money. It provides a common measures to
ಕಂಪೇರ್ ದ ವ್ಯಾಲ್ಯೂಸ್ ಆಫ್ ಡಿಫ್ರೆಂಟ್ ಗೂಡ್ಸ್. ಸೊ ಬೇರೆ ಬೇರೆ ಗೂಡ್ಸ್ಗಳಿಗೆ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆ, ಸೊ 1 ಪೆನ್ಗೆ 1 ಬುಕ್ಕನ್ನು ನಾವು ಬಾಟರ್ ಸಿಸ್ಟಮಲ್ಲಿ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಾಯಿತ್ತು. 1 ಪೆನ್ಗೆ 1 ಬುಕ್ಕ ಕೊಡ್ಬೋದಾ? ಮೆಷರ್ ಮಾಡೋಕ್ಕಾಗುತ್ತಾ? ಆಗಲ್ಲ. ಅದೇ ಮನಿ ಇದ್ದಾಗ 20 ರುಪೀಸ್ಗೆ 1 ಪೆನ್ ಸಿಗುತ್ತೆ, ಈಸಿಯಾಗಿ ಎಕ್ಸ್ಚೇಂಜ್ ಮಾಡ್ಕೋಬೋದು, ಮೆಷರ್ ಮಾಡ್ಬೋದು. 1 ಬುಕ್ಕಿನ ಬೆಲೆ 200 ರೂಪಾಯಿ ಅಥವಾ 150 ರೂಪಾಯಿ ಅಂತ ಮೆಷರ್ ಮಾಡ್ಬೋದು. ಯಾವಾಗ? ಮನಿ ಇದ್ದಾಗ. ಫಾರ್ ಎಕ್ಸಾಂಪಲ್, ಎ ಬುಕ್ ಕಾಸ್ಟ್ 200 ರುಪೀಸ್ ಆ್ಯಂಡ್ ಎನ್ ಪೆನ್ ಕಾಸ್ಟ್ 20 ರುಪೀಸ್. ಸೊ ಇಲ್ಲೇನಿದೆ ಇದನ್ನೇ ಬರೀರಿ, ಡೆಫಿನೆಟ್ಲಿ ಯು ವಿಲ್ ಗೆಟ್ ಅ ಮಾರ್ಕ್ಸ್. ಸೊ ನೆಕ್ಸ್ಟ್, ಸ್ಟೋರ್ ಆಫ್ ದ ವ್ಯಾಲ್ಯೂ. ಸೊ ವ್ಯಾಲ್ಯೂ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಮನಿ ಹೆಲ್ಪ್ ಆಗುತ್ತೆ. ಮನಿ ಕ್ಯಾನ್ ಬಿ ಸೇವ್ಡ್ ಫಾರ್ ಫ್ಯೂಚರ್ ಯೂಸ್. ಸೊ ನಾವು ಬ್ಯಾಂಕಲ್ಲಿ ಅಮೌಂಟನ್ನು ಡೆಪಾಸಿಟ್ ಮಾಡಿ ಇಡ್ತೀವಿ. ಯಾಕೆ? ನಮ್ಮ ನೆಕ್ಸ್ಟ್ ಫ್ಯೂಚರಲ್ಲಿ ನಾವು ಅದನ್ನು ನೆಕ್ಸ್ಟ್ ವಿತ್ಡ್ರಾ ಮಾಡ್ಕೋಬೋದು ಅನ್ನೋ ಒಂದು ಇದಿರುತ್ತೆ, ಹೌದಲ್ವಾ? ಸೊ ಮನಿಯನ್ನು ಎಷ್ಟು ವರ್ಷ ಬೇಕಾದ್ರೂ ನೀವು ಸ್ಟೋರ್ ಮಾಡಿದ್ರೂ ಅದು ಏನೂ ಹಾಳಾಗೋದಿಲ್ಲ. ಓಕೆ, explanation. Money does not spoil it perishable goods, like perishable goods. It helps people to store their income and use it later. ನೆಕ್ಸ್ಟ್ ಬರೋ ಫ್ಯೂಚರಲ್ಲಿ ನಾನು ಅದನ್ನು ಯೂಸ್ ಮಾಡ್ಕೋಬೋದು ಅಂತ ನಾವು ಸೇವ್ ಮಾಡಿ ಇರ್ಬೋದು. ಮನಿ ಏನು ಬೇಗ ಹಾಳಾಗೋದಿಲ್ಲ. ಓಕೆ, ಒಂದು ನೋಟನ್ನು ನೀವೆಲ್ಲ 1 ವರ್ಷ ಬಿಟ್ಟು ನೋಡಿದ್ರು ಅದು ಅದೇ ನೋಟ್ ಆಗಿರುತ್ತೆ, ಅಷ್ಟು ಹಾಳಾಗಿರೋದಿಲ್ಲ. ಓಕೆ, ಡಿಮಾನಿಸ್ಟೈಸೇಷನ್ ಆಗ್ದಲೇ ಇದ್ದಿದ್ರೆ. ಓಕೆ, ಎಕ್ಸಾಂಪಲ್, ಅ ಪರ್ಸನ್ ಸೇಸ್ 5,000 ಇನ್ ಬ್ಯಾಂಕ್. ಸೊ ಈ ತಿಂಗಳು ನಾನು 5,000 ರುಪೀಸ್ ಬ್ಯಾಂಕಲ್ಲಿ ಸೇವ್ ಮಾಡಿ ನೆಕ್ಸ್ಟ್ ಮುಂದಿನ 1 ವರ್ಷ ಬಿಟ್ಟು ಹೋದರೂ ನನಗೆ 5,000 ರುಪೀಸ್ ಅವ್ರು ಕೊಡ್ತಾರೆ ಅಂತ ಹೇಳಿದ್ರೆ ನಾವು ಅದನ್ನು ಸ್ಟೋರ್ ಮಾಡ್ಬೋದು. ಓಕೆ, ನೆಕ್ಸ್ಟ್, ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್, ಮೀನಿಂಗ್ ಮನಿ ಈಸ್ ಯೂಸ್ ಟು ಮೇಕ್ ಫ್ಯೂಚರ್ ಪೇಮೆಂಟ್ಸ್. ಸೊ ಹೇಗೆ, ನಾನೀಗ ಒಬ್ಬರ ಹತ್ರ 5,000 ಲೋನನ್ನು ತೊಗೊಂಡಿದ್ದೀನಿ. ಓಕೆ, ಇನ್ನು 10 ವರ್ಷ ಬಿಟ್ಟು ನಾನು 5,000 ರುಪೀಸನ್ನು ಅವ್ರು ಕೊಟ್ಟರು ಅಕ್ಸೆಪ್ಟ್ ಮಾಡ್ಕೋತಾರೆ. ಇದನ್ನು ನಾವೇನಂತ ಹೇಳ್ತೀವಿ? ಡೆಫರ್ಡ್ ಪೇಮೆಂಟ್ ಅಂತ ಹೇಳ್ತೀವಿ. ಲೋನ್ಸ್ ಆ್ಯಂಡ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆರ್ ಮೆಷರ್ಡ್ ಇನ್ ಮನಿ. ಇಟ್ ಮೇಕ್ಸ್ ರೀಪೇಮೆಂಟ್ ಈಸಿ ಆ್ಯಂಡ್ ಸರ್ಟೈನ್. ಸೊ ನಾವು ಈ ವರ್ಷ ಎಷ್ಟೋ ದುಡ್ಡು ತೊಗೊಂಡಿದ್ವಿ, ನಮಗೆ ತುಂಬ ಅಗತ್ಯ ಇತ್ತು, ನೆಕ್ಸ್ಟ್ ವರ್ಷ ನಾನು ಅದನ್ನು ಪೇ ಮಾಡ್ಬೋದು. 5,000 ರುಪೀಸ್ ವ್ಯಾಲ್ಯೂ ಕಳ್ಕೊಳ್ಳೋದಿಲ್ಲ. ಸೊ ಆ ರೀತಿ ಪೇ ಮಾಡ್ಬೋದು. ಇದನ್ನು ನಾವು ಸ್ಟ್ಯಾಂಡರ್ಡ್ ಆಫ್ ಡೆಫರ್ಡ್ ಪೇಮೆಂಟ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಅ ಪರ್ಸನ್ ಬಾರೋಸ್ 10,000 ರುಪೀಸ್ ಆ್ಯಂಡ್ ರೀಪೇ ಆಫ್ಟರ್ 6 ಮಂತ್ಸ್. 6 ತಿಂಗಳಾದಮೇಲೆ ಅವ್ರು ಏನು ಮಾಡ್ಬೋದು? ಈ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಅಮೌಂಟನ್ನು 10,000 ವಾಪಸ್ ಕೊಡ್ಬೋದು. ನೆಕ್ಸ್ಟು, ಟ್ರಾನ್ಸ್ಫರ್ ಆಫ್ ದ ವ್ಯಾಲ್ಯೂಸ್. ಮನಿ ಹೆಲ್ಪ್ಸ್ ಟು ಟ್ರಾನ್ಸ್ಫರ್ ಪರ್ಚೇಸಿಂಗ್ ಪವರ್. ಮನಿ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್ ಆರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಈಸಿಲಿ ಥ್ರೂ ಬ್ಯಾಂಕ್ಸ್. ಸೊ ಬ್ಯಾಂಕ್ಸಿಂದ ನಾವು 1 ಪರ್ಸನ್ನಿಂದ ಇನ್ನೊಂದು ಪರ್ಸನ್ಗೆ ಏನು ಮಾಡ್ಬೋದು? ಅಮೌಂಟನ್ನು ಶೇರ್ ಮಾಡ್ಕೋಬೋದು, ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್, ಅಪ್ಪ ಮಗನಿಗೆ ಫೀಸ್ ದುಡ್ಡು ಕಳಿಸ್ಬೇಕಾಗಿರುತ್ತೆ, ತುಂಬ ದೂರ ಇರ್ತಾರೆ. ಸೊ ಅವ್ರು ಏನು ಮಾಡ್ತಾರೆ? ಮನಿ ಬ್ಯಾಂಕ್ನ ಸಹಾಯದಿಂದ 1 ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಟ್ರಾನ್ಸ್ಫರ್ ಮಾಡಿದಾಗ ಅದರ ವ್ಯಾಲ್ಯೂ ಕಡಿಮೆ ಆಗುತ್ತಾ? ನೋ. ಅದು ಯಾರಾದರೂ ಕಳ್ತನ ಆಗುತ್ತಾ? ನೋ. ಸೊ ಬ್ಯಾಂಕ್ ಥ್ರೂ ನಾವೇನಾದರೂ ಮನಿಯನ್ನು ಟ್ರಾನ್ಸ್ಫರ್ ಮಾಡಿದಾಗ ಅದು ವ್ಯಾಲ್ಯೂವನ್ನು ಕಳ್ಕೊಳ್ಳೋದಿಲ್ಲ. ಓಕೆ, ಸೊ ಟ್ರಾನ್ಸ್ಫರ್ ವ್ಯಾಲ್ಯೂ ಇರುತ್ತೆ ಮನಿಗೆ. ಫಾರ್ ಎಕ್ಸಾಂಪಲ್, ಅ ಫಾದರ್ ಸೆಂಡ್ಸ್ ಮನಿ ಟು ಹಿಸ್ ಸನ್ ಥ್ರೂ ಬ್ಯಾಂಕ್ ಟ್ರಾನ್ಸ್ಫರ್. ಸೊ ನೀವೇ ನಿಮ್ಮ ಫ್ರೆಂಡ್ಸ್ ಹತ್ರ 1,000 ರುಪೀಸ್ ಕಳಿಸು ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ? ಫೋನ್ಪೇಲೋ ಗೂಗಲ್ ಪೇಲೋ ಟ್ರಾನ್ಸ್ಫರ್ ಮಾಡ್ತಾರೆ ಅಲ್ವಾ? ಸೊ ಅದನ್ನು ನಾವು ಟ್ರಾನ್ಸ್ಫರ್ ವ್ಯಾಲ್ಯೂ. ಓಕೆ, ಸೊ ಈ ಪಾಯಿಂಟನ್ನು ನೀವು ಇಲ್ಲಿ ಸೇರಿಸಿ ಬರೀಬೋದು. ನೆಕ್ಸ್ಟು, ಬೇಸಿಸ್ ಆಫ್ ಕ್ರೆಡಿಟ್. ಮನಿ ಫಾರ್ಮ್ಸ್ ದ ಬೇಸಿಸ್ ಆಫ್ ಕ್ರೆಡಿಟ್. Banks create credit based on the money disposed by the people. Credit system work because money is generally accepted. ಸೊ ಕ್ರೆಡಿಟ್ ಸಿಸ್ಟಮ್ ವರ್ಕ್ ಆಗೋದೆ ಯಾಕಂತ ಹೇಳಿದ್ರೆ ಮನಿ ಅಕ್ಸೆಪ್ಟೆನ್ಸ್ ಇದೆ ಅಂತ. ಸೊ ನಿಮಗೆ ಗೋಲ್ಡ್ ಸ್ಮಿತ್ ಲಾಲ ಕತೆ ಗೊತ್ತಿದೆ ಅಲ್ವಾ? ಸೊ ಅದೇ ರೀತಿಯೇ ಬ್ಯಾಂಕುಗಳು ಸಹ ಕ್ರೆಡಿಟ್ ಕ್ರಿಯೇಷನನ್ನು ಮಾಡೋದು. ಸೊ ಕ್ರೆಡಿಟ್ ಕ್ರಿಯೇಷನ್ಗೆ ಬೇಸಿಕ್ ಯಾವುದು? ಮನಿಯಾನೇ ಆಗಿರುತ್ತೆ. ಓಕೆ, ಎ ಬ್ಯಾಂಕ್ ಗಿವ್ಸ್ ಅ ಲೋನ್ ಟು ದ ಬಿಸ್ನೆಸ್ಮೆನ್ಗೆ ಲೋನನ್ನು ಪ್ರೊವೈಡ್ ಮಾಡುತ್ತೆ. ಸೊ ಹೀಗೆ ಒಬ್ಬರು ಡೆಪಾಸಿಟ್ ಮಾಡ್ತಾರೆ, ಅದೇ ಅಮೌಂಟನ್ನು ಸರ್ಟನ್ ಅಮೌಂಟನ್ನು ಡೇ ಟು ಡೇ ಟ್ರಾನ್ಸಾಕ್ಷನ್ಗೆ ಉಳಿಸ್ಕೊಳ್ಳುತ್ತೆ, ಉಳಿದಿದ್ದನ್ನು ಬೇರೆಯವ್ರಿಗೆ ಲೋನ್ ಆಗಿ ಪ್ರೊವೈಡ್ ಮಾಡುತ್ತೆ. ಸೊ ಹೀಗೆ ಒಂದು ಕ್ರೆಡಿಟ್ ಕ್ರಿಯೇಷನ್ ಅನ್ನೋದು ನಡೀತಾ ಹೋಗುತ್ತೆ. ಸೊ ಇಲ್ಲಿ ಬ್ಯಾಂಕ್ಗಳು ಕ್ರೆಡಿಟ್ ಕ್ರಿಯೇಷನನ್ನು ಮಾಡುತ್ತೆ. ಸೊ ಕ್ರೆಡಿಟ್ ಕ್ರಿಯೇಷನ್ಗೆ ಮೂಲ ಬೇಸಿಸ್ ಯಾವುದು ಅಂತ ಹೇಳಿದ್ರೆ ಮನಿನೇ ಆಗಿರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಈಸಿಯಾಗಿ ಬರೆದು ಇಲ್ಲೇನಿದೆ ಅಷ್ಟನ್ನೇ ಬರೀರಿ, ಪರವಾಗಿಲ್ಲ, ಡೆಫಿನೆಟ್ಲಿ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.